ಸುಮ್ಮನೆ ಮುಗ್ಧ ಜನರ ಕೂಲಿ ಮಾಡಿ ಜೀವನ ಮಾಡೋಂಥ ಜನಗಳ ಹತ್ರ ಎಲ್ಲ 100-200 ವಸೂಲಿ ಮಾಡಿ ನಮ್ಮ ಸರ್ಕಾರಕ್ಕೂ ಕೂಡ ನೀವು ಕೆಟ್ಟ ಹೆಸರು ತರೋದಲ್ಲದೆ ಏನೋ ಗೃಹಲಕ್ಷ್ಮಿದು ಅಪ್ಡೇಟ್ ಮಾಡ್ತಾರೆ ಅಂತೇಳಿ ಒಬ್ಬೊಬ್ಬರ ಹತ್ರ ₹100-200 ವಸೂಲಿ ಮಾಡಿ ಒಂದು ದೊಡ್ಡ ದಂಧೆ ಥರ ಮಾಡ್ತಾ ಇದ್ದಾರೆ. ಎಸ್ಕೆ ನ್ಯೂಸ್ ಮುಳಬಾಗಿಲು ಡಿಜಿಟಲ್ ಸುದ್ದಿ ವಾಹಿನಿಗೆ ಸ್ವಾಗತ. ಎಲ್ರಿಗೂ ನಮಸ್ಕಾರ. ಏನು ಮಾನ್ಯ DK ಶಿವಕುಮಾರ್ ಅವರ ಮುಖ್ಯಮಂತ್ರಿ ಆದಮೇಲೆ ಒಂದು ಹೊಸದಾಗಿ ಗ್ಯಾರಂಟಿಗಳು ಏನಿದ್ದಾವೆ ಅದರದ ಅಪ್ಡೇಟ್ ಮಾಡಬೇಕು ಅಂತೇಳಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಮತ್ತು ಅದ್ರ ಸಂಬಂಧಪಟ್ಟಂಗೆ ಈಗಾಗಲೇ ಗೃಹ ಜ್ಯೋತಿಗೆ ಒಂದು ಸರ್ಕ್ಯುಲರ್ನ ಕೂಡ ಕಳಿಸ್ತಾರೆ, ಆದೇಶ ಪತ್ರನ. ಈಗ ಆದೇಶ ಪತ್ರದ ಪ್ರಕಾರ ಏನು ಗೃಹ ಜ್ಯೋತಿ ಪಂಚ ಗ್ಯಾರಂಟಿಯಲ್ಲಿ ಒಂದಾಗಿರೋವಂಥದ್ದು, ಅದು ಪ್ರತಿಯೊಂದು ಮನೆಗೂ ಕೂಡ ಮೀಟರ್ ರೀಡರ್ ಮತ್ತು ಲೈನ್ಮೆನ್ ಆಗಿರೋವಂಥವ್ರ ಜೊತೆಗೆ ಬರ್ತಾರೆ. ಅಲ್ಲಿ ಸಂಬಂಧಪಟ್ಟ ದಾಖಲೆಗಳನ್ನ ನಿಮ್ಮನ್ನು ಕೇಳ್ತಾರೆ. ಆಧಾರ್ ಕಾರ್ಡ್ ಇರ್ಬೋದು, ನಿಮ್ಮ ರೇಷನ್ ಕಾರ್ಡ್ ಇರ್ಬೋದು, ಅಥವಾ ಯಾವುದೇ ಜಾತಿ ಮತ್ತು ಪ್ರಮಾಣ ಪತ್ರ ಏನೂ ಬೇಕಾಗಿರಲ್ಲ. ಜಸ್ಟ್ ಯಾವ ಜಾತಿಗೆ ಸೇರಿದವರು ಅಂತ ಮಾತ್ರ ಮೆನ್ಷನ್ ಮಾಡಬೇಕಾಗತ್ತೆ. ಇದೊಂದು ಗೊಂದಲ ಇದೆ, ಜಾತಿ ಪ್ರಮಾಣ ಪತ್ರ ಇರಬೇಕೇನೋ ಅನ್ನೋದು. ಸೊ ಜಾತಿ ಪ್ರಮಾಣ ಪತ್ರ ಏನು ಅವ್ರ ಹತ್ರ ಇರೋದು ಬೇಕಾಗಿಲ್ಲ, ಬಟ್ ಅವ್ರು ಯಾವ ಇದಕ್ಕೆ ಸೇರಿದವರು ಅಂತ ಹೇಳಬೇಕು ಅಷ್ಟೇ, ಅದರಲ್ಲಿ ನಮೂನೆ ಆಗಬೇಕು. ಮತ್ತು ನಿಮ್ಮ ಪಾನ್ ಕಾರ್ಡ್ ಇದ್ದರೆ ಪಾನ್ ಕಾರ್ಡನ್ನ ಕೊಡ್ಬೋದು ನೀವು, ಅಥವಾ IT GST ಏನಾರು ಇದ್ದರೆ ಅಲ್ಲೇ ತಿಳಿಸಿದ್ರೆ ಅದು ಉತ್ತಮವಾಗಿರುತ್ತೆ. ಸೊ ಇಷ್ಟು ಮಾಹಿತಿಗಳನ್ನ ಏನು ಅದಕ್ಕೆ ಸಂಬಂಧಪಟ್ಟ ಏನು ಮೀಟರ್ ರೀಡರು ಮತ್ತು ಲೈನ್ಮೆನ್ ಏನು ಬರ್ತಾರೆ, ದಯವಿಟ್ಟು ಆ ಮಾಹಿತಿಯನ್ನು ಕೊಟ್ಟು ಏನು ಗೃಹ ಜ್ಯೋತಿ ಈಗಾಗಲೇ ಇದ್ದೀರಿ ಮತ್ತು ಹೊಸದಾಗಿ ಮಾಡ್ಕೊಳ್ಳೋರಿದ್ದೀರಿ ಆದ ಸೌಲಭ್ಯವನ್ನು ಪಡಿಬೇಕು ಅನ್ನೋ ನಿಟ್ಟಿನಲ್ಲಿ ತಿಳಿಪಡಿಸ್ತಾ ಇದ್ದೀವಿ. ಎರಡನೇದೇನು, ಗೃಹಲಕ್ಷ್ಮಿಯನ್ನು ಕೂಡ ಏನು ತೀರ್ಕೊಂಡಿದ್ದಾರೆ ಅವ್ರಿಗೆಲ್ಲ ಕೂಡ ಹಣ ಹೋಗಿ ಆ ಹಣ ಸುಮ್ಮನೆ ಆ ಫಲಾನುಭವಿಗಳಿಗೂ ಸೇರಿದೆ, ಈ ಕಡೆ ಸರ್ಕಾರಕ್ಕೂ ಸೇರಿದೆ, ಒಂದು ತ್ರಿಶಂಕು ಸ್ಥಿತಿಯಲ್ಲಿದೆ. ಸೊ ಆದ ಕಾರಣ ಮಾನ್ಯ ಮುಖ್ಯಮಂತ್ರಿಗಳು ಏನು ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನು ಕೂಡ ಒಂದು EKYC ಥರ ಅಪ್ಡೇಟ್ ಮಾಡಬೇಕು, ಅಥವಾ ಯಾರು ತೀರ್ಕೊಂಡಿದ್ರೆ ಅದ್ರ ಮೂಲಕ ಗೊತ್ತಾಗತ್ತೆ. ಆಮೇಲೆ ಏನು ತೀರ್ಕೊಂಡ್ಮೇಲೆ ಹಣ ಇರುತ್ತೆ ಅದು ನೇರವಾಗಿ ಮುಂದೆ ಸರ್ಕಾರಕ್ಕೆ ವಾಪಸ್ ಹೋಗಲಿ ಅನ್ನೋ ನಿಟ್ಟಿನಲ್ಲಿ ಗೃಹಲಕ್ಷ್ಮಿ ಯೋಜನೆಗೂ ಕೂಡ ಅಪ್ಡೇಟ್ ಮಾಡಬೇಕು ಅಂತ ಹೇಳಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಗೃಹಲಕ್ಷ್ಮಿ ಅಪ್ಡೇಟ್ ಬಗ್ಗೆ ಇನ್ನೂ ಆದೇಶ ಹೊರಡಿಸಿಲ್ಲ. ಈಗಾಗಲೇ SIR ನಡೀತಾ ಇದೆ. SIR ನಡೆದ ಜೊತೆಗೆ ಗೃಹ ಜ್ಯೋತಿ ಏನಿದೆ ಅದ್ರ ಬಗ್ಗೆ ಅಪ್ಡೇಟ್ಸ್ ನಡೀತಾ ಇದೆ. ಅದಾದ್ರಿಂದ ಎಲ್ಲನೂ ಒಂದೇ ಸರಿ ಬರೋದು ಗೊಂದಲ ಆಗುತ್ತೆ ಅಂತೇಳಿ ಈ ಗೃಹಲಕ್ಷ್ಮಿಗೆ ಸಂಬಂಧಪಟ್ಟಿದ್ದು ಸ್ವಲ್ಪ ಡಿಲೇ ಮಾಡ್ತಾ ಇದ್ದಾರೆ. ಆದರೆ ಏನು ಈಗ ಮೊನ್ನೆ ಏಪ್ರಿಲ್ವರೆಗೂ ಗೃಹಲಕ್ಷ್ಮಿ 2000 ಹಣ ಸಂದಾಯ ಆಗಿತ್ತು ಮನೆ ಯಜಮಾನಿಗೆ. ಈಗ ಮೇದು ಕೂಡ ಪ್ರೊಸೆಸ್ ಮಾಡಿದ್ದಾರೆ. ಇನ್ನು 4-5 ದಿನಗಳಲ್ಲಿ ಮೇ ತಿಂಗಳದ್ದು ಮನೆ ಯಜಮಾನಿಗೆ ಕೂಡ ಅದು ಸಂದಾಯ ಆಗುತ್ತೆ. ಕೆಲವರು ಯಾವುದೋ ಲಾಗಿನ್ಗಳ ಇಟ್ಕೊಂಡು ಲೈಕ್ ಗ್ರಾಮ 1 ಅಥವಾ ಸೈಬರ್ ಸೆಂಟರ್ಸು ಅಥವಾ ಇನ್ಯಾರೋ ಕೆಲವರೆಲ್ಲ ಹಳ್ಳಿಗಳಿಗೆ ಹೋಗ್ಬಿಟ್ಟು ನಾವು ಗೃಹಲಕ್ಷ್ಮಿದು ಅಪ್ಡೇಟ್ ಮಾಡೋಕ್ಕೆ ಬಂದಿದ್ದೀವಿ, EKYC ಮಾಡೋಕ್ಕೆ ಬಂದಿದ್ದೀವಿ ಅಂತ ಹೇಳಿ, ಉದಾಹರಣೆಗೆ ನಿನ್ನೆ ಹನುಮನಹಳ್ಳಿ ಪಂಚಾಯಿತಿಯಲ್ಲಿ ಒಬ್ಬಾಕೆ ಲ್ಯಾಪ್ಟಾಪ್ ಇಟ್ಕೊಂಡು ಅಲ್ಲಿ ಪಾಪ ಎಲ್ಲ ಹೆಣ್ಣು ಮಕ್ಕಳು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಏನೋ ಗೃಹಲಕ್ಷ್ಮಿದು ಅಪ್ಡೇಟ್ ಮಾಡ್ತಾರೆ ಅಂತೇಳಿ ಒಬ್ಬೊಬ್ಬರ ಹತ್ರ ₹100-200 ವಸೂಲಿ ಮಾಡಿ ಒಂದು ದೊಡ್ಡ ದಂಧೆ ಥರ ಮಾಡ್ತಾಯಿದ್ದಾರೆ. ದಯವಿಟ್ಟು ಇದು ಯಾರು ಇದಕ್ಕೆ ಅವಕಾಶ ಕೊಡಬೇಡಿ. ಇನ್ನೂ ಅಪ್ಡೇಟ್ ಮಾಡೋವಂಥದ್ದು ಏನಾದರೂ ಇದ್ದರೆ ಅದು ನೇರವಾಗಿ ಗ್ರಾಮ 1 ಅಂತ ಪಂಚಾಯಿತಿಲಿರ್ಬೋದು, ಅಥವಾ ಕರ್ನಾಟಕ 1 ಇರ್ಬೋದು, ಅಥವಾ ಅದಕ್ಕೆ ಆದ ಯಾವ ರೀತಿಯಲ್ಲಿ ಮಾಡಿಸ್ಬೇಕು ಅನ್ನೋದನ್ನು ಮುಂದೆ ಸರ್ಕಾರ ಆದೇಶ ಹೊರಡಿಸುತ್ತೆ. ಆ ಆದೇಶ ಅನುಸಾರ ಎಲ್ಲರೂ ಕೂಡ ಅದನ್ನು ಅಪ್ಡೇಟ್ ಮಾಡ್ಕೋಬೋದು. ಸುಮ್ಮನೆ ಯಾರೋ ಈಗ ಬಂದು ಕೆಲವರೆಲ್ಲ ಅವರವರ ಸ್ವಂತ ಲಾಭ ಹಿತಾಸಕ್ತಿಗೋಸ್ಕರ ಕೆಲವರೆಲ್ಲ ಮಾಡ್ತಾರೆ. ದಯವಿಟ್ಟು ಅದನ್ನು ನಂಬೇಡಿ. ಮತ್ತು ಹಂಗೇನಾದರೂ ವಿಚಾರ ಸಂಬಂಧಪಟ್ಟ ಏನಾದ್ರು ಇದ್ದರೆ ಇಲ್ಲಿ ಅದಕ್ಕೆ ಅಂತ CDPO ಆಫೀಸ್ ಇದೆ, ಅಥವಾ ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರು ಸದಸ್ಯರುಗಳಿದ್ದಾರೆ. ನೀವು ಅವರಲ್ಲಿ ಕೇಳಿ ಅದರ ಮಾಹಿತಿ ಪಡಿಬೋದು. ಸುಮ್ಮನೆ ಯಾರೋ ಲ್ಯಾಪ್ಟಾಪ್ ಇಟ್ಕೊಂಡು ಬಂದು ಅಥವಾ ಇನ್ಯಾವುದೋ ರೀತಿಯಲ್ಲಿ ನಿಮ್ಮ ಹತ್ರ ಹಣ ತೊಗೊಳಕ್ಕೆ ಬರೋದೆ, ದಯವಿಟ್ಟು ಅದಕ್ಕೆ ಅವಕಾಶ ಕೊಡಬೇಡಿ. ಆಮೇಲೆ ಯಾರು ಈ ಥರ ಕೆಲಸ ಮಾಡ್ತಾ ಇದ್ದಾರೆ ಅವ್ರಿಗೆ ಈ ಮೂಲಕ ಹೇಳೋಕ್ಕೆ ಇಚ್ಛೆ ಪಡ್ತೀನಿ, ದಯವಿಟ್ಟು ಈವರೆಗೂ ಏನಾಗಿದೆಯೋ ನೀವು ಮಾಡಿದ್ರೋ ಮಾಡಿಲ್ಲೋ ಬಿಡಿ. ಇನ್ನು ಮುಂದೆ ಏನಾದ್ರು ಮಾಡಿದಲ್ಲಿ ಕಾನೂನು ರೀತಿಯಲ್ಲಿ ಕ್ರಮ ತಗೊಂಡು
ಕ್ರಮ ತಗೋಬೇಕಾಗತ್ತೆ. ದಯವಿಟ್ಟು ಇದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ. ಸುಮ್ಮನೆ ಮುಗ್ಧ ಜನರ ಪಾಪ ಕೂಲಿ ಮಾಡಿ ಜೀವನ ಮಾಡೋಂಥ ಜನಗಳ ಹತ್ರ ಎಲ್ಲ 100-200 ವಸೂಲಿ ಮಾಡಿ ನಮ್ಮ ಸರ್ಕಾರಕ್ಕೂ ಕೂಡ ನೀವು ಕೆಟ್ಟ ಹೆಸರು ತರೋದಲ್ಲದೆ ಅವರ ದಿನನಿತ್ಯದ ಏನು ಕೂಲಿ ಹಣದಲ್ಲಿ ನೀವು ದುರುಪಯೋಗ ಪಡಿಸ್ಕೊಳ್ತಾ ಇರೋದು. ದಯವಿಟ್ಟು ಈ ಕೆಲಸಕ್ಕೆ ಕೈ ಹಾಕಬೇಡಿ. ಇದೇನಾದ್ರು ಮುಂದುವರೆದ ನಿಟ್ಟಿನಲ್ಲಿ ಖಂಡಿತ ಕಾನೂನು ಕ್ರಮ ಏನಿದೆ ಅದು ಜರುಗಿಸ್ಬೇಕಾಗುತ್ತೆ ಅಂತ ಈ ಮೂಲಕ ಹೇಳೋಕ್ಕೆ ಇಷ್ಟಪಡ್ತೀನಿ.